ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 1, 2, 3, 4, 5 ಈ 5 ದಿನ ಆದರ್ಶ ಕಾಲೇಜ್, ಸೀತಾದೇವಿ ರತನ್ ಚೆನ್ನ ಆಹಾರ ಆದರ್ಶ ಕಾಲೇಜ್, SRN ಆದರ್ಶ ಕಾಲೇಜ್ ಕಡೆಯಿಂದ ಓಪನ್ ಡೇ ಮಾಡಲಾಗಿತ್ತು. ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು, 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿಗೆ ಕರೆದು ಇಲ್ಲಿರುವಂತಹ ಫೆಸಿಲಿಟಿಗಳನ್ನು ತೋರಿಸೋದು. ಅಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ವಿಜ್ಞಾನ ಅಂದರೆ ಸೈನ್ಸ್ ಮತ್ತು ಕಾಮರ್ಸ್ ಈ ವಿಚಾರದಲ್ಲಿ ಅವರು ಉನ್ನತ ಶಿಕ್ಷಣಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಓಪನ್ ಡೇ ಅನ್ನೋಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ 100 ಜನ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿದ್ರು. ಆ ದಿನ ನಾವು ಅವರಿಗೆ ವಿಜ್ಞಾನದ ಪ್ರಯೋಗಗಳನ್ನು ಮತ್ತು ಕಾಮರ್ಸ್ನ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ವಿ. ಆ ದಿನ ನಾವು ಒಂದು ಲಕ್ಕಿ ಡ್ರಾವನ್ನು ಕೂಡ ಇಟ್ಟಿದ್ವಿ. ಅಂದರೆ ಅವರಿಗೆ ಅವರ ಹೆಲ್ತ್ಗೆ, ಅಂದರೆ ಅವರ ಆರೋಗ್ಯಕ್ಕೆ, ಮತ್ತು ಕೆಲವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಮತ್ತು ಕೆಲವು ಸ್ಪೋರ್ಟ್ಸ್ ಯುಟಿಲಿಟೀಸ್, ಈ ಥರದ್ದು ಎಲ್ಲದನ್ನು ಕೂಡ ಅವ್ರಿಗೆ ಕೊಡೋ ದೃಷ್ಟಿಯಿಂದ ಒಂದು ಲಕ್ಕಿ ಡ್ರಾ ಇಟ್ಟಿದ್ವಿ. ಅವತ್ತೆಲ್ಲರೂ ಬಂದ್ಬಿಟ್ಟು ನೀವೆಲ್ಲ ನಿಮ್ಮ ಹೆಸರುಗಳನ್ನು ಬರೆದು ಚೀಟಿಗಳನ್ನು ಹಾಕಿದ್ರಿ. ಇವತ್ತು ಆ ಸುದಿನ, ಇವತ್ತು ನಾವು ಅದನ್ನ ಓಪನ್ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ನಾನು ಆನರಬಲ್ ಸೆಕ್ರೆಟರಿ ಶ್ರೀ ಜಿತೇಂದ್ರ ಮರಡಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪ್ರಾಂಶುಪಾಲರಂತಹ ಡಾಕ್ಟರ್ ಪ್ರಶಾಂತ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಆ ಬಾಕ್ಸನ್ನು ಓಪನ್ ಮಾಡ್ತೀವಿ. ಆ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಯಾರಿಗೆ ಲಕ್ಕಿದೆ ಅವರು ಹಲವಾರು ಬಹುಮಾನಗಳನ್ನು ಗೆಲ್ಲೋರಿದ್ದೀರಾ. ಈ ಬಹುಮಾನಗಳಲ್ಲಿ ಶಟ್ಲರ್ ರ್ಯಾಕೆಟಿಂದ ಹಿಡಿದು, ಮೇಸನ್ ಜಾರಿಂದ ಹಿಡಿದು, ವಾಟರ್ ಬಾಟ್ಲಿಂದ ಹಿಡಿದು, ಜಿಮ್ ಬ್ಯಾಗಿಂದ ಹಿಡಿದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು, ಹೆಡ್ಫೋನ್ಸ್ಗಳು, ಈ ಥರದ್ದು ಎಲ್ಲದೂ ಕೂಡ ನಿಮಗೆ ಸಿಗೋದಕ್ಕಿದೆ. ಹಾಗಾಗಿ ತಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಕೂಡ ಈ ಬಹುಮಾನ ಸಿಗಲಿ ಅಂತ ಶುಭ ಹಾರೈಸ್ತಾ ಇದೀಗ ನಾನು 2 ಬಾಕ್ಸ್ಗಳನ್ನು ಓಪನ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ಬಾಕ್ಸ್ ಫುಲ್ ಆಗಿರೋದ್ರಿಂದ ಇನ್ನೊಂದು ಬಾಕ್ಸ್ ಮಾಡಿದ್ದೀವಿ. ಎರಡನ್ನು ಮಿಕ್ಸ್ ಮಾಡಿ ಜೊತೆಯಲ್ಲಿ ಚೀಟಿಗಳನ್ನು ಎತ್ತುತ್ತೀವಿ. ಎಲ್ಲರಿಗೂ ಬಹುಮಾನ ಬರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಹಲವಾರು ಬಹುಮಾನಗಳಿದೆ. ಯಾರ್ಯಾರಿಗೆ ಬಹುಮಾನ ಬಂದಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ, ಮತ್ತೊಮ್ಮೆ ನಿಮಗೆ ಈ ಅವಕಾಶ ಸಿಗುತ್ತೆ. ಯಾರಿಗೆ ಬಹುಮಾನ ಬಂದಿದೆ ಅವರು ಸೋಮವಾರದ ನಂತರ ಆದರ್ಶ ಕಾಲೇಜ್ಗೆ ಬಂದು, ನಿಮ್ಮ ಪೇರೆಂಟ್ಸ್ ಜೊತೆಗೆ ಬಂದು ಅಥವಾ ನಿಮ್ಮ ಟೀಚರ್ಸ್ ಜೊತೆಗೆ ಬಂದು ಈ ಬಹುಮಾನಗಳನ್ನು ಪಡೆಯಬೇಕು. ಜೊತೆಯಲ್ಲಿ ನಿಮ್ಮ ಶಾಲೆಯ ID ಕಾರ್ಡ್ನ ಕಂಪಲ್ಸರಿ ತರಬೇಕು. ID ಕಾರ್ಡ್ ತರದೇ ಇದ್ರೆ ಬಹುಮಾನನ ಕೊಡೋಕ್ಕಾಗಲ್ಲ. ID ಕಾರ್ಡ್ನ ಡೆಫಿನೆಟ್ ಆಗಿ ತರಬೇಕು. ಇದೀಗ ಎರಡನ್ನೂ ಸೇರಿಸುವಂತಹ ಕೆಲಸ ನಡೀತಾ ಇದೆ. ಇದರಲ್ಲಿ ಯಾವುದೂ ಇಲ್ಲ, ಎಲ್ಲ ಖಾಲಿ ಮಾಡಿದ್ದೀವಿ. ಫುಲ್ ಖಾಲಿ ಆಗಿದೆ, ಎಲ್ಲದೂ ಅದರಲ್ಲೇ ಇದೆ. ಮೊದಲನೇ ಬಹುಮಾನ ಗ್ಲಾಸ್ ಸಿಪ್ಪರ್ಗಳು, 4 ನಂಬರ್ ಗ್ಲಾಸ್ ಸಿಪ್ಪರ್ಗಳು. ನೋಡಿ, ಈ ಥರದ ಗ್ಲಾಸ್ ಸಿಪ್ಪರ್ಸ್ಗಳನ್ನ 4 ನಂಬರ್ ಕೊಡ್ತಾ ಇದ್ದೀವಿ. ಸೊ ಮೊದಲನೇ ಬಹುಮಾನ ತೋರಿಸ್ತೀನಿ ಎಲ್ಲರಿಗೂ. 4 ಚೀಟಿಗಳನ್ನ ತಗೊಂಡ್ಮೇಲೆ ನಿಮಗೆ 4 ಹೆಸರುಗಳನ್ನ ಹೇಳ್ತೀನಿ. ಮೊದಲನೇದು, ಎರಡನೇದು, ಮೂರನೇದು ಮತ್ತೆ 4ನೇದು. ಮೊದಲನೇ ಬಹುಮಾನ ಗ್ಲಾಸ್ ಸಿಪ್ಪರ್ಗಳು. ಇದು ಮೊದಲನೇ ಬಹುಮಾನ ಅಂತಲ್ಲ, ಫಸ್ಟ್ ಲಕ್ ಯಾರಿಗಿದೆ ಅವ್ರದ್ದು ಮಾತ್ರ ಬರ್ತಾ ಇದೆ. ಮೊದಲನೇ ಹೆಸರು ರಂಗಮ್ಮ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ
ರಂಗಮ್ಮ ಸ್ವಾಮಿ ವಿವೇಕಾನಂದ. ಎರಡನೇದು ವಿಘ್ನೇಶ್ ಪಿಟಿಜೆಎಂಎನ್ಎಸ್ ವಿಘ್ನೇಶ್ ಎರಡನೇದು. ಮೂರನೇದು ಜೋಯಾ ಖಾನಂ ಶಾರದಾ ಸ್ತ್ರೀ ಸಮಾಜದಿಂದ ಜೋಯಾ ಖಾನಂ. ನಾಲ್ಕನೇದು ಮೆಹರ್ ತಾಜ್ ಸೌತ್ ಎಂಡ್ ಪಬ್ಲಿಕ್ ಸ್ಕೂಲ್ ಇಂದ ನಾಲ್ಕನೇದು. ಈ 4 ಜನಕ್ಕೆ ಗ್ಲಾಸ್ ಸಿಪ್ಪರ್ಗಳು ಸಿಕ್ಕಿದೆ. ಮುಂದೆ ಮೇಸನ್ ಜಾರ್ಸ್ 3 ನಂಬರು ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಮೇಸನ್ ಜಾರ್ಸ್ ಬ್ಯೂಟಿಫುಲ್ ಆಗಿದೆ. ಇದರಲ್ಲಿ ನೀವು ಜ್ಯೂಸ್ ಹಾಕೊಂಡು ಕುಡಿಬಹುದು, ಅಥವಾ ಬೇಡ ಏನು ಇಷ್ಟ ಇಲ್ಲ ನನಗೆ ಅಂತಂದ್ರೆ ಈ ಮುಚ್ಚಳ ತೆಗೆದು ಇದರಲ್ಲಿ ಪೆನ್ ಸ್ಟ್ಯಾಂಡ್ ಕೂಡ ಮಾಡ್ಕೊಳ್ಬಹುದು. ಇದೆಲ್ಲದೂ ಕೂಡ ಗ್ಲಾಸ್ ಇಂದು, ಪ್ಲಾಸ್ಟಿಕ್ ದಲ್ಲ, ಗ್ಲಾಸ್ ಇಂದು. ಮೇಸನ್ ಜಾರ್ಸ್ 3 ನಂಬರು. ಇದೀಗ ನನ್ನ ಹತ್ರ 3 ಚೀಟಿಗಳಿದೆ. 3 ಚೀಟಿಗಳು ಯಾರು ಅದೃಷ್ಟಶಾಲಿಗಳು ಅಂತ ನೋಡೋಣ. ರಿತುಶ್ರೀ KHS ಆದರ್ಶ್ ಸ್ಕೂಲ್ ಇಂದ ರಿತುಶ್ರೀ. ಎರಡನೇದು ಹಿತೈಶ್ರೀ ಸೆಂಟ್ ಲಾರೆನ್ಸ್ ಸ್ಕೂಲ್ ಇಂದ ಹಿತೈಶ್ರೀ. ಮೂರನೇದು ಕಿಶನ್ SVVSHS ಕಿಶನ್. ಈ 3 ಜನಕ್ಕೆ ಮೇಸನ್ ಜಾರ್ಗಳು ಬ್ಯೂಟಿಫುಲ್ ಆಗಿರೋಂಥ ಮೇಸನ್ ಜಾರ್ ಸಿಕ್ಕಿದೆ. ಮತ್ತೆ ಮುಂದೆ 4 ಪೆನ್ ಸ್ಟ್ಯಾಂಡ್ ಗಳನ್ನ ಕೊಡ್ತಾ ಇದ್ದೀವಿ. ತುಂಬಾ ಕ್ಯೂಟ್ ಆಗಿರೋಂಥ ಪೆನ್ ಸ್ಟ್ಯಾಂಡ್ಗಳು. ಇದ್ರ ಜೊತೆಗೆ ಇದರಲ್ಲಿ ಟ್ರೇಗಳು ಕೂಡ ಇದೆ ಅಂತ ಪೆನ್ ಸ್ಟ್ಯಾಂಡ್. ಕ್ಯೂಟಿ ಪೆನ್ ಸ್ಟ್ಯಾಂಡ್ 4 ನಂಬರು. 4 ಚೀಟಿಗಳನ್ನ ತೆಕ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾಲ್ಕು ಚೀಟಿಗಳು ನನ್ನ ಹತ್ರ ಇದೆ. 4 ಚೀಟಿಗಳಿದೆ ಇವಾಗ ನನ್ನ ಹತ್ರ. ಈ 4 ಚೀಟಿಗಳು ಯಾರ್ಯಾರು ಅದೃಷ್ಟಶಾಲಿಗಳು ಅಂತ ಹೇಳುತ್ತೆ ಅವ್ರಿಗೆ ಸಿಗ್ತಾ ಇದೆ ಮೇಸನ್ ಜಾರ್ ಸಿಗ್ತಾ ಇದೆ. ಪೆನ್ ಸ್ಟ್ಯಾಂಡ್ ಸಿಗ್ತಾ ಇದೆ. ಮೊದಲನೇದು ಶಬರೀಶ್ ಮೂಕಾಂಬಿಕಾ ಸ್ಕೂಲ್ ಇಂದ ಶಬರೀಶ್. ಎರಡನೇದು ಶಫಿಯಾ ಶಾರದಾ ಸ್ತ್ರೀ ಸಮಾಜದಿಂದ. ಮೂರನೇದು ಗುರುರಾಜ್ ವಿಜಯ ಭಾರತಿ ವಿದ್ಯಾಲಯದಿಂದ ಗುರುರಾಜ್. ಅಕ್ಷತಾ ಎವರ್ಶೈನ್ ಇಂಗ್ಲಿಷ್ ಸ್ಕೂಲ್ ಇಂದ ಇದು 4ನೇದು. ಮುಂದೆ ಒಂದೇ ಒಂದು ಚೀಟಿ ಬೇಕಾಗಿದೆ. ಒಂದೇ ಒಂದು ಚೀಟಿ. ಆ ಚೀಟಿ ಯಾವುದು ಅಂತಂದ್ರೆ ಒಂದು ಸ್ಪೋರ್ಟ್ಸ್ ವಾಟರ್ ಬಾಟಲ್. ಈ ವಾಟರ್ ಬಾಟಲ್ ಅಲ್ಲಿ ಏನೇನ್ ಮಾಡಬೇಕು ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ಅಂತ ಕೂಡ ಇದೆ. ಎಷ್ಟೆಷ್ಟು ನೀರು ಕುಡಿಬೇಕು ಅಂತ ಒಂದು ಬ್ಯೂಟಿಫುಲ್ ಅಂತ ವಾಟರ್ ಬಾಟಲ್. ಈ ವಾಟರ್ ಬಾಟಲ್ ನಮಗೆ ಹೆಚ್ಚು ನೀರು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಒಂದೇ ಒಂದಿದೆ. ಯಾರಿಗೆ ಸಿಗುತ್ತೆ ನೋಡೋಣ ಅದೃಷ್ಟಶಾಲಿಗಳು ಯಾರು ಅಂತ. ಏನ್ ಹೆಸರು? ಶ್ರೀಶಾಂತ್ ST ಲಾರೆನ್ಸ್ ಸ್ಕೂಲ್ ಶ್ರೀಶಾಂತ್. ಸರಿಯಾಗಿ ಹೆಸರು ಗೊತ್ತಾಗಿಲ್ಲ ಅಂತಂದ್ರೆ ಫೋನ್ ನಂಬರ್ ಎಂಡ್ ಆಗ್ತಾ ಇದೆ 080 ಇಂದ. ಶ್ರೀಶಾಂತ್ ಅಂತ ಅನಿಸ್ತಾ ಇದೆ. ಸೆಂಟ್ ಲಾರೆನ್ಸ್ ಸ್ಕೂಲ್ ಇಂದ ವಾಟರ್ ಬಾಟಲ್. ಮುಂದೆ ಎರಡು ಹ್ಯಾಪಿ ಮಗ್ಗುಗಳು. ಹ್ಯಾಪಿ ಮಗ್ಸ್ 2. ಹ್ಯಾಪಿನೆಸ್ ಇರುತ್ತೆ ಇದರಲ್ಲಿ. ಕಾಫಿ, ಟೀ, ಹಾಲು ಏನೇ ಕುಡಿದ್ರು ಕೂಡ ನಿಮ್ಗೆ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ ಹ್ಯಾಪಿನೆಸ್ ಜಾಸ್ತಿ ಆಗಲಿ ಅಂತ ಆದರ್ಶ್ ಕಾಲೇಜಿಂದ ಹ್ಯಾಪಿನೆಸ್ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. 2 ಹ್ಯಾಪಿ ಮಗ್ಗಳು. ಯಾರು ಆ ಹ್ಯಾಪಿ ಅದೃಷ್ಟಶಾಲಿಗಳು ಅಂತ ನೋಡೋಣ. ಮೊದಲನೇದು ತೇಜಸ್ ಎವರ್ಶೈನ್ ಇಂದ. ಎರಡನೇದು ಮಧುಲಿಕಾ BEHS ಇಂದ ಮಧುಲಿಕಾ ಎರಡನೇದು. ಸೊ ಇವರಿಬ್ಬರಿಗೂ ಕೂಡ ಹ್ಯಾಪಿ ಮಗ್ ಸಿಗ್ತಾ ಇದೆ. ಮುಂದೆ ಗ್ಲಾಸ್ ವಾಟರ್ ಬಾಟಲ್ 2 ಇಬ್ಬರಿಗೆ ಸಿಗ್ತಾ ಇದೆ. ಗ್ಲಾಸ್ ವಾಟರ್ ಬಾಟಲ್ ಡೋಂಟ್ ಫರ್ಗೆಟ್ ಟು ಹೈಡ್ರೇಟ್ ಅನ್ನುವಂತಹ ವಾಟರ್ ಬಾಟಲ್ ಗ್ಲಾಸ್ದು ಇದು. 2 ವಾಟರ್ ಬಾಟಲ್ಗಳು ಸಿಗ್ತಾ ಇದೆ. ಸೊ ಈ 2 ವಾಟರ್ ಬಾಟಲ್ಗಳ ಅದೃಷ್ಟಶಾಲಿಗಳು ಯಾರು ಅಂತ ನೋಡೋಣ. ಮೊದಲನೇ ಅದೃಷ್ಟಶಾಲಿ ಧನುಷ್ ಶಾರದಾ ಸ್ತ್ರೀ ಸಮಾಜದಿಂದ ಧನುಷ್. ಮತ್ತೆ ಎರಡನೇ ಚೇತನ್ ಸೆಂಟ್ ಪಾಲ್ಸ್ ಇಂಗ್ಲಿಷ್ ಸ್ಕೂಲ್ ಇಂದ. ಇವರಿಬ್ರು ಕೂಡ ಅದೃಷ್ಟಶಾಲಿಗಳಾಗಿದ್ದಾರೆ. ಇವರಿಬ್ರಿಗೂ ಕೂಡ ಈ ಗ್ಲಾಸ್ ವಾಟರ್ ಬಾಟಲ್ ಸಿಗ್ತಾ ಇದೆ. ಮುಂದೆ ನಾನಿವಾಗ ಜಿಮ್ ಬ್ಯಾಗ್ ಕಡೆಗೆ ಹೋಗ್ತಾ ಇದ್ದೀನಿ. ಈ ತರದ್ದು 3 ಜಿಮ್ ಬ್ಯಾಗ್ ಇದೆ ನಮ್ಮ ಹತ್ರ. ಸೊ 3 ಜಿಮ್ ಬ್ಯಾಗ್, 3 ಚೀಟಿಗಳು ಬೇಕು. 3 ಚೀಟಿಗಳು. ಯಾರ್ಯಾರು ಜಿಮ್ಮಿಗೆ ಹೋಗ್ಬೇಕು ಅಂತಿದ್ದೀರಾ, ಮುಂದೆ ಹೋಗೋರಿದ್ದೀರಾ ಅವರೆಲ್ಲರಿಗೂ ಕೂಡ ಇದು ಉಪಯೋಗ ಬರುತ್ತೆ. ಜಿಮ್ ಬ್ಯಾಗ್ 3 ಜಿಮ್ ಬ್ಯಾಗ್ಗಳಿದೆ. ಸೊ ಈ 3 ಜಿಮ್ ಬ್ಯಾಗ್ಗಳಿಗೆ ಯಾರು ಅದೃಷ್ಟಶಾಲಿ ಆಗ್ತಾರೆ ನೋಡೋಣ. ಮೊದಲನೇದಾಗಿ 3 ಚೀಟಿಗಳ ಹತ್ರ ಇದೆ. ಆ 3 ಚೀಟಿಗಳಲ್ಲಿ ಯಾರ್ಯಾರಿಗೆ ಇದು ಸಿಗ್ತಾ ಇದೆ ಅಂತ ಈಗ ನೋಡೋಣ. ಮೊದಲನೇದು ಅಂಕಿತ್ ರಾಯ್ ಶಾರದಾ ಸ್ತ್ರೀ ಸಮಾಜದಿಂದ ಅಂಕಿತ್ ರಾಯ್. ಎರಡನೇದು ಹರ್ಷಿತಾ HK ಎವರ್ಶೈನ್ ಇಂದ. ಮೂರನೇದು
ಶರ್ವಿಕಾ ಫ್ರಮ್ ಸಿಸ್ಟರ್ ಮದರ್ ತೆರೇಸಾ ಶಾಲೆಯಿಂದ 3 ಜನಕ್ಕೆ ಜಿಮ್ ಬ್ಯಾಗ್ಗಳು ಸಿಗ್ತಾ ಇದೆ. ಜಿಮ್ ಮಾಡಿ ಚೆನ್ನಾಗಿರಿ. ಒಳ್ಳೆ ದೇಹ ಇದ್ರೆ ಒಳ್ಳೆ ಮನಸ್ಸಿರುತ್ತೆ. ಹಾಗಾಗಿ ನಿಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಮುಂದೆ ಇದೇ ಕ್ಯಾಟಗರಿನಲ್ಲಿ ಸ್ಕಿಪ್ಪಿಂಗ್ ರೋಪ್ಸ್ ಬರ್ತಾ ಇದೆ. 4 ಸ್ಕಿಪ್ಪಿಂಗ್ ರೋಪ್ಸ್ ಬರ್ತಾ ಇದೆ. 4 ಸ್ಕಿಪ್ಪಿಂಗ್ ರೋಪ್ಸ್ ನಿಮಗೋಸ್ಕರ ಸಿಗ್ತಾ ಇದೆ. ಯಾರು 4 ಅದೃಷ್ಟಶಾಲಿಗಳು ಅಂತ ನೋಡೋಣ. ಮೊದಲನೇದು 4 ಇದೆ. 4 ಚೀಟಿಗಳು. ಮೊದಲನೇದು ಹರ್ಷಿತಾ, ಸಿಸ್ಟರ್ ಮದರ್ ತೆರೇಸಾ ಶಾಲೆಯಿಂದ. ಹರ್ಷಿಣಿ ಬಿಟಿ, ಸಿಸ್ಟರ್ ಮದರ್ ತೆರೇಸಾ ಶಾಲೆಯಿಂದ. ಮತ್ತೆ ಮೊಹಮ್ಮದ್ ಉಮರ್, ಸೌತ್ ಎಂಡ್ ಪಬ್ಲಿಕ್ ಶಾಲೆಯಿಂದ. ಅಮೃತ, ಆದರ್ಶ ಶಾಲೆಯಿಂದ. ಅಮೃತ. ಚೈತ್ರಶ್ರೀ, SVVS ಚೈತ್ರಶ್ರೀ. ಈ 4 ಜನಕ್ಕೆ ಸ್ಕಿಪ್ಪಿಂಗ್ ರೋಪ್ಗಳು ಸಿಗ್ತಾ ಇದೆ. ಸ್ಕಿಪ್ ಚೆನ್ನಾಗಿ ಮಾಡಿ. ಹೆಚ್ಚು ಸ್ಕಿಪ್ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ರೀತಿನಲ್ಲಿ ಹ್ಯಾಂಡ್ ಗ್ರಿಪ್ಪರ್ಸ್ 2 ನಂಬರ್ಸ್, 2 ನಂಬರ್ ಹ್ಯಾಂಡ್ ಗ್ರಿಪ್ಪರ್ಸ್. ಹೆಚ್ಚು ಪರೀಕ್ಷೆನಲ್ಲಿ ಬರೀಬೇಕು ಅಂತಂದ್ರೆ ಹ್ಯಾಂಡ್ ಗ್ರಿಪ್ಪರ್ ಯೂಸ್ ಮಾಡಿ. ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ. ಅವಾಗ ಪರೀಕ್ಷೆನಲ್ಲಿ ಬೇಗ ಬರೀಬಹುದು. ಹ್ಯಾಂಡ್ ಗ್ರಿಪ್ಪರ್ಸ್ 2 ನಂಬರ್. ಈ 2 ನಂಬರ್ಗಳು ಯಾರ್ಯಾರಿಗಿದೆ ಅಂತ ಗೊತ್ತಾಗತ್ತೆ ಇವಾಗ. ಮೊದಲನೇದು ಜಿತೇಂದರ್, ಸೆಂಟ್ ಪಾಲ್ಸ್ ಇಂಗ್ಲಿಷ್ ಶಾಲೆಯಿಂದ ಜಿತೇಂದರ್. ಎರಡನೇದು ಸಂಜಯ್ ಗೆಹ್ಲೋಟ್, ಆದರ್ಶ ಶಾಲೆಯಿಂದ ಸಂಜಯ್ ಗೆಹ್ಲೋಟ್. ಸೊ ಇವರಿಬ್ಬರಿಗೂ ಕೂಡ ಗ್ರಿಪ್ಪರ್ ಸಿಗ್ತಾ ಇದೆ. ಮುಂದೆ ಸರ್ ಯಾವ್ದಕ್ಕೆ ಹೋಗೋಣ? ಮುಂದೆ ಆಂಕಲ್ ಸಪೋರ್ಟ್ ಒಂದೇ ಒಂದಿದೆ. ಒಂದೇ ಒಂದು ನಂಬರ್ ಆಂಕಲ್ ಸಪೋರ್ಟ್. ನಿಮ್ಗೆ ಏನಾದ್ರೂ ಆಟ ಗೀಟ ಆಡ್ಬೇಕಾದ್ರೆ ಸ್ವಲ್ಪ ಕಾಲ್ ನೋವು ಎಲ್ಲ ಬಂತು ಅಂದ್ರೆ ಇದನ್ನು ಉಪಯೋಗಿಸ್ಕೊಳ್ಬಹುದು. ಒಂದೇ ಒಂದು ನಂಬರ್. ಅವ್ರು ಯಾರು ಅಂತಂದ್ರೆ ದಿನೇಶ್ ಕುಮಾರ್, ಆದರ್ಶ ಶಾಲೆಯಿಂದ. ಅವರಿಗೆ ಆಂಕಲ್ ಸಪೋರ್ಟ್ ಸಿಗ್ತಾ ಇದೆ. ದಿನೇಶ್ ಕುಮಾರ್, ಆದರ್ಶ ಶಾಲೆಯಿಂದ. ಮತ್ತೆ ಪೆನ್ ಸ್ಟ್ಯಾಂಡ್, ಇನ್ನೊಂದು ಪೆನ್ ಸ್ಟ್ಯಾಂಡ್ ನಿಮ್ಗೆ ಸಿಗ್ತಾ ಇದೆ. ಒಂದೇ ಒಂದು ನಂಬರ್ ಪೆನ್ ಸ್ಟ್ಯಾಂಡ್. ಇದು ಸಿಗ್ತಾ ಇರೋದು ದಿವ್ಯಶ್ರೀಗೆ, ಸೌತ್ ಎಂಡ್ ಶಾಲೆಯಿಂದ. ಸೌತ್ ಎಂಡ್ ಪಬ್ಲಿಕ್ ಶಾಲೆಯಿಂದ ದಿವ್ಯಶ್ರೀಗೆ ಸಿಗ್ತಾ ಇದೆ. ಅದು ಪೆನ್ ಸ್ಟ್ಯಾಂಡ್ ಸಿಗ್ತಾ ಇದೆ ದಿವ್ಯಶ್ರೀಗೆ. ನೆಕ್ಸ್ಟ್ ಒಂದು ಬೈಕ್ ಗ್ಲೌಸ್ ಇದೆ. ಸೈಕಲ್ ಅಲ್ಲಿ ಯೂಸ್ ಮಾಡಬಹುದು ಅಂತಿಲ್ಲ. ನೀವಿನ್ನೂ ಉಪಯೋಗಿಸಕ್ಕಿಲ್ಲ. 18 ವರ್ಷ ಆದ್ಮೇಲೆ ಲೈಸೆನ್ಸ್ ತಗೊಂಡು ಬೈಕ್ ತಗೊಂಡ್ರೆ ಅವಾಗ ಉಪಯೋಗಿಸಬಹುದು. ಅದಕ್ಕಿಂತ ಮುಂಚೆ ನೀವು ಸೈಕಲ್ ನಲ್ಲಿ ಇದನ್ನು ಉಪಯೋಗಿಸಬಹುದು. ಇದು ಬೈಕ್ ಗ್ಲೌಸ್ ಇದೆ. ಒಂದೇ ಒಂದು ನಂಬರ್ ಇದೆ. ಹಾಗಾಗಿ ಇದು ಯಾರಿಗೆ ಸಿಗ್ತಾ ಇದೆ ಅಂತ ನೋಡೋಣ. ಈ ಬೈಕ್ ಗ್ಲೌಸ್ ಲಾವಣ್ಯ, ಸೌತ್ ಎಂಡ್ ಪಬ್ಲಿಕ್ ಶಾಲೆಯಿಂದ. ಲಾವಣ್ಯ ನನಗೆ ಗೊತ್ತಿಲ್ಲ ನೀವು ಬೈಕ್ ಓಡಿಸ್ತಾರ ಇಲ್ವಾ ಅಂತ. ಬೈಕ್ ಓಡಿಸಂಗಾಗಿ ಅಥವಾ ಸ್ಕೂಟಿ ಆದ್ರೂ ಓಡಿಸಿ, ಪರವಾಗಿಲ್ಲ. ಆದ್ರೆ ನಿಮ್ಗಂತೂ ಬೈಕ್ ಗ್ಲೌಸ್ ಸಿಗ್ತಾ ಇದೆ. ನೆಕ್ಸ್ಟ್ ಸೈಕಲ್ ಗ್ಲೌಸ್. ಯಾರ್ಯಾರು ಸೈಕಲ್ ಇಷ್ಟಪಡ್ತೀರಾ, ಸೈಕಲ್ ರೈಡ್ ಮಾಡ್ತೀರಾ, ಅವರಿಗೆ ಸೈಕಲ್ ಗ್ಲೌಸ್ ಸಿಗ್ತಾ ಇದೆ. ಒಂದೇ ಒಂದು ನಂಬರ್. ಇದ್ರದ್ದು ಅದೃಷ್ಟಶಾಲಿಗಳು ಯಾರು ಅಂತ ನೋಡೋಣ. ಒಂದೇ ಒಂದು ನಂಬರ್ ಸೈಕಲ್ ಗ್ಲೌಸ್. ಇದು ಗಗನ ಅವರಿಗೆ ಸಿಗ್ತಾ ಇದೆ. ಬಸವೇಶ್ವರ ಇಂಗ್ಲಿಷ್ ಸ್ಕೂಲ್ ಇಂದ ಗಗನ್ ಅವರಿಗೆ ಸಿಗ್ತಾ ಇದೆ ಸೈಕಲ್ ಗ್ಲೌಸ್. ಇದಾದ್ಮೇಲೆ ನಾವು ಇವಾಗ ಸ್ಪೋರ್ಟ್ಸ್ ಕಡೆಗೆ ವಾಪಸ್ ಹೋಗೋಣ ಇನ್ನೊಂದ್ಸತಿ. ಒಂದು ಶಟಲ್ ರಾಕೆಟ್ ಇದೆ ನಮ್ಮ ಹತ್ರ. 2 ಬ್ಯಾಟ್ಗಳಿದೆ ಇದರಲ್ಲಿ. ಒಬ್ಬರಿಗೆ ಶಟಲ್ ಕಾಕ್ ಆಡೋದು ಕಷ್ಟ ಆಗುತ್ತೆ. ಹಾಗಾಗಿ 2 ಬ್ಯಾಟ್ಗಳಿದೆ. ಸೊ 2 ಬ್ಯಾಟ್ ಅಂತ ಒಂದು ಶಟಲ್ ರಾಕೆಟ್ ಯಾರಿಗೆ ಇದು ಸಿಗ್ತಾ ಇದೆ ನೋಡೋಣ. ಒಂದೇ ಒಂದು ನಂಬರ್ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಅದೃಷ್ಟಶಾಲಿಗಳು ಯಾರು ಅಂತ ನೋಡೋಣ. ದೃಷ್ಟಿ ಆನಂದ್, ಸೆಂಟ್ ಲಾರೆನ್ಸ್ ಶಾಲೆಯಿಂದ ದೃಷ್ಟಿ ಆನಂದ್ ಅವರಿಗೆ ಸಿಗ್ತಾ ಇದೆ ಶಟಲ್ ರಾಕೆಟ್. ದೃಷ್ಟಿ ಆನಂದ್ ಜೊತೆಗೆ ಇನ್ನೊಬ್ರು ಸೇರ್ಕೊಂಡು ಶಟಲ್ ಕಾಕ್ ಆಡ್ಬೋದು. ಶಟಲ್ ರಾಕೆಟ್ ಸಿಗ್ತಾ ಇದೆ ದೃಷ್ಟಿ ಆನಂದ್ ಅವರಿಗೆ. ನೆಕ್ಸ್ಟ್ ಜಿಮ್ ಬ್ಯಾಗ್ ಆಯ್ತು. ನೆಕ್ಸ್ಟ್ ನಮ್ಮ ಹತ್ರ ಇರುವಂತ ಇನ್ನೊಂದು ಪ್ರಾಡಕ್ಟ್ ಬ್ಯಾಂಗ್ ಹೆಡ್ಸೆಟ್. ತುಂಬಾ ಚೆನ್ನಾಗಿರುವಂತಹ ಹೆಡ್ಫೋನ್ ಇದು. ಇದಿನ್ನು ಓಪನ್ ಆಗಿಲ್ಲ, ಹಾಗಾಗಿ ನಾನು ತೋರ್ಸಕ್ಕಾಗಲ್ಲ. ಇಲ್ಲ, ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಒಂದೇ ಒಂದು ನಂಬರ್ ಇದೆ. ಯಾರಿಗೆ ಇದು ಸಿಗತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಯಾರು ಅದೃಷ್ಟಶಾಲಿಗಳು ಅಂತ. ಬ್ಲೂಟೂತ್ ಇದೆ ಇದರಲ್ಲಿ. ಬ್ಲೂಟೂತ್ ಹೆಡ್ಸೆಟ್ ಇದು.
ಯಾರು ಈ ಅದೃಷ್ಟಶಾಲಿಗಳು ಅಂತ ನೋಡೋಣ. ಕೇರ್ಫುಲ್ ಆಗಿ ಉಪಯೋಗಿಸಿ, ನಿಮ್ಮ ಪೇರೆಂಟ್ಸ್ ಜೊತೆಗೆ ಇದನ್ನ ಉಪಯೋಗಿಸಿ. ನೀವು ಹೆಚ್ಚು ಸಮಯ ಉಪಯೋಗಿಸೋದು ಒಳ್ಳೇದಲ್ಲ, ಆದ್ರೂ ಕೂಡ ನಿಮಗೋಸ್ಕರ ಇದೊಂದನ್ನು ಕೊಡ್ತಾ ಇದೀವಿ. ಇದು ಸಿಗ್ತಾ ಇದೆ ಪ್ರತೀಕ್ಷಾ ಅವರಿಗೆ ಲಾರೆನ್ಸ್ ಶಾಲೆಯಿಂದ. ಪ್ರತೀಕ್ಷಾ ಅವರಿಗೆ ಸಿಗ್ತಾ ಇದೆ ಬ್ಯಾಂಗ್ ಹೆಡ್ಸೆಟ್. ಅದ್ರ ಜೊತೆಗೆ ಇನ್ನೊಂದು ಹೆಡ್ಸೆಟ್ ಇದೆ ನಿಮ್ಗೆ, ಇದನ್ನು ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ಒಂದೇ ಒಂದು ನಂಬರ್ ಇದೆ. ಇನ್ನೊಂದು ಹೆಡ್ಸೆಟ್, ಇದು ವೈರ್ಡ್ ಹೆಡ್ಸೆಟ್ ಇದೆ. ಇದ್ರಲ್ಲಿ ವೈರ್ ಇದೆ ಅಷ್ಟೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಇಲ್ಲ. ತುಂಬಾ ಒಳ್ಳೆ ಹೆಡ್ಸೆಟ್, ಜವಾಬ್ದಾರಿಯುತವಾಗಿ ಉಪಯೋಗಿಸೋಣ. ಹೆಚ್ಚು ಸಮಯ ಇದ್ರಲ್ಲಿ ಕಳೆಯೋದು ಬೇಡ. ಕಿವಿಗಳಿಗೆ ಇದು ಅಷ್ಟೊಂದು ಒಳ್ಳೇದಲ್ಲ, ಆದ್ರೆ ನಮ್ಗೆ ಯಾವ್ದಾದ್ರು ಶಾಲೆದು ಏನಾದ್ರು ಕೇಳಿಸ್ಕೊಳ್ಬೇಕು, ಲೆಕ್ಚರ್ಸ್ ಕೇಳಿಸ್ಕೊಳ್ಬೇಕು ಅಂತಂದಾಗ ಇದು ಉಪಯೋಗ ಬರುತ್ತೆ. ಈ ಹೆಡ್ಸೆಟ್ ನ ಗೆದ್ದಿರೋರು ಯಾರು ಅಂತ ನೋಡೋಣ. ಇದು ಸಾಯಿ ರಂಗ ಅವರು, ಸಿಸ್ಟರ್ ಮದರ್ ತೆರೇಸಾ ಶಾಲೆಯಿಂದ ಸಾಯಿ ರಂಗ ಅವರು ಇದನ್ನ ಗೆದ್ದಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ನೆಕ್ಸ್ಟ್, ಇದೆಲ್ಲ ಆದ್ಮೇಲೆ ಇಷ್ಟೇ ಜನಕ್ಕೆ ಸಿಕ್ತಾ ಅಂತ ಅನಿಸ್ಬಾರ್ದು. ಹಾಗಾಗಿ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ ಸರ್ಗೆ ಅಂತಂದ್ರೆ, 10 3 ಸೆಟ್ ಅನ್ನ ತೆಗಿಬೇಕು, ಒಟ್ಟು 30 ತೆಗಿಬೇಕು. 30 ಗಿಫ್ಟ್ಸ್ ಗಳು ಬೇಕು. ಅವ್ರಿಗೆ ಏನ್ ಸಿಗ್ತಾ ಇದೆ, ಈ ತರದ್ದು ಗ್ಲಾಸ್ ಮತ್ತೆ ಪಾರ್ಸಲಿನ್ ಇದ್ರದ್ದು ಬಾಕ್ಸಸ್ ಸಿಗ್ತಾ ಇದೆ. ಇದನ್ನ ಓವನ್ ಅಲ್ಲಿ ಕೂಡ ಇಟ್ಟು ಯೂಸ್ ಮಾಡಬಹುದು. ನಿಮ್ಗೆ ಟಿಫನ್ ತಗೊಂಡೋಗಕ್ಕೆ ಅಥವಾ ಬೇರೆ ಏನಕ್ಕಾದ್ರೂ ಸಿರಿಯಲ್ಸ್ ಗಳನ್ನ, ಮೊಳಕೆ ಕಾಳನ್ನ ತಗೊಂಡೋಗಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಉಳಿದವರಿಗೆ ಸಿಕ್ಕಿಲ್ಲ ಅಂತ ಅನಿಸಬಾರ್ದು. 30 ಈ ತರದನ್ನ ತೆಗಿಬೇಕು ಅಂತ ಕೇಳ್ಕೊಳ್ತಾ ಇದೀನಿ. 10 3 ಸೆಟ್. Okay, so you will get two of in each. One. So 15. Not 15. Mix. Acha, Mix. 30. Total 30. First 10 and then 10 and then 10. 3 times. ಹತ್ತು ಚೀಟಿಗಳನ್ನ ಹತ್ರ ಬರ್ತಾ ಇದೆ. 1 2 3 4 5 6 6 7 7 8 9 ಮತ್ತು 10. ನಂತರ ಇವಾಗ 10 ಚೀಟಿಗಳಿದೆ. ಈ 10 ಚೀಟಿಗಳಿಗೆ ಈ ಬಾಕ್ಸ್ಗಳು ನಿಮಗೆ ಸಿಗುತ್ತೆ. ಗ್ಲಾಸ್ ಮತ್ತೆ ಪಾರ್ಸಲಿನ್ ಬಾಕ್ಸ್ಗಳು ನಿಮಗೆ ಸಿಗುತ್ತೆ. 10 ಚೀಟಿಗಳಲ್ಲಿ ಯಾವ್ಯಾವ ಹೆಸರಿದೆ ಅಂತ ನೋಡೋಣ. ಇವಾಗ ಮೊದಲನೇ ಹೆಸರು ಸಂಜಯ್ ದಾಸ್, PTJNM ಶಾಲೆ, ಸಂಜಯ್ ದಾಸ್ ಅವ್ರದ್ದಿದೆ. ಎರಡನೇದು ನವ್ಯ, ಸೆಂಟ್ ಲಾರೆನ್ಸ್ ಇಂದ ನವ್ಯ ಅವ್ರ ಹೆಸರಿದೆ. ಮೂರನೇದು ಕೋಮಲ್, ಸೆಂಟ್ ಮೈಕಲ್ಸ್ ಇಂಗ್ಲಿಷ್ ಶಾಲೆ, ಕೋಮಲ್ ಅವರು. ನಾಲ್ಕನೇದು ಲಕ್ಷ್ಮಿ, ಸೆಂಟ್ ಲಾರೆನ್ಸ್ ಇಂದ ಲಕ್ಷ್ಮಿ. ಐದನೇದು ಸೂರ್ಯ ಪ್ರಕಾಶ್, ಪಂಡಿತ್ ಜವಾಹರ್ಲಾಲ್ ನೆಹರು, PTJNM ಶಾಲೆಯಿಂದ. ಆರನೇದು ಭುವನ್, ಇದು ಕೂಡ ಜವಾಹರ್ಲಾಲ್ ನೆಹರು ಶಾಲೆಯಿಂದ. ಏಳನೇದು ರಾಹುಲ್, ಆದರ್ಶ ಶಾಲೆಯಿಂದ ರಾಹುಲ್. ಎಂಟನೇದು ಬಿಪಿನ್, SVVS ಇಂದ ಬಿಪಿನ್. ಒಂಬತ್ತನೇದು ಬಾಲಸಂಧ್ಯಾ, ಹೆಸರು ಸರಿಯಾಗಿ ಗೊತ್ತಾಗ್ತಿಲ್ಲ, ಎವರ್ ಶೈನ್ ಇಂಗ್ಲಿಷ್ ಶಾಲೆಯಿಂದ. ಬಾಲ ಸಂಧ್ಯಾ ಸಮಥಿಂಗ್ ಗೊತ್ತಾಗ್ತಾ ಇಲ್ಲ ಹೆಸರು. ಫೋನ್ ನಂಬರ್ 488 ಇಂದ ಎಂಡ್ ಆಗುತ್ತೆ. ಫೋನ್ 488 ಇಂದ, ಎವರ್ ಶೈನ್ ಇಂಗ್ಲಿಷ್ ಶಾಲೆ. ಹಾಗೆ ಪ್ರಶಾಂತ್ BHS ಇಂದ. ಫಸ್ಟ್ 10 ಸೆಟ್ ಆಗಿದೆ, ಮತ್ತೆ 10 ತೆಗಿಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 10 ಸೆಟ್ಸ್. ಯಾರ್ಯಾರಿಗೆ ಬಹುಮಾನ ಬಂದಿದೆ ಅವರು ಸೋಮವಾರದಿಂದ ಆದರ್ಶ ಕಾಲೇಜ್ಗೆ ಬನ್ನಿ. ಆದರ್ಶ ಕಾಲೇಜಿನಲ್ಲಿ ನಿಮ್ಗೆ ಬಹುಮಾನಗಳನ್ನ ವಿತರಣೆ ಮಾಡಲಾಗುತ್ತೆ. ಆದ್ರೆ ನಿಮ್ಮ ಶಾಲೆಯ ID ಕಾರ್ಡ್ ಕಂಪಲ್ಸರಿ ತಗೊಂಡ್ ಬರಲೇಬೇಕು. ಅದಿಲ್ಲದೆ ಇದ್ರೆ ಯಾವುದೇ ಕಾರಣಕ್ಕೂ ಬಹುಮಾನವನ್ನ ಕೊಡಲಾಗುವುದಿಲ್ಲ. So hope I am clear. Please bring the school ID card. Otherwise, the articles will not be delivered for you. Please bring school ID card along with your parents or teachers. ಎರಡನೇ ಸೆಟ್ ಇದೆ. 1 2 3 4 5 6 7 8 9 ಮತ್ತು 10. ಇದು ಎರಡನೇ ಸೆಟ್. ಅಂದ್ರೆ ಎರಡನೆಯ
10 ಸೆಟ್ ಅಲ್ಲಿ ಇದೆ. ಹಾಗಾಗಿ ಈ ಅದೃಷ್ಟಶಾಲಿಗಳು ಯಾರು ಅಂತ ನೋಡೋಣ. ಮೊದಲನೇದು ನಿಶಾ ಕುಮಾರಿ ಸೆಂಟ್ ಲಾರೆನ್ಸ್ ಇಂದ, ದೀಪಿಕಾ ಆದರ್ಶ್ ಶಾಲೆಯಿಂದ ದೀಪಿಕಾ, ಯಶವಂತ್ ಪಂಡಿತ್ ಜವಾಹರ್ಲಾಲ್ ನೆಹರು ಶಾಲೆಯಿಂದ, ಜಯಲಕ್ಷ್ಮಿ ಶಾರದಾ ಸ್ತ್ರೀ ಸಮಾಜದಿಂದ ಜಯಲಕ್ಷ್ಮಿ, ಅದಾದ್ಮೇಲೆ ಶರೀಫಾ ಶಾರದಾ ಸ್ತ್ರೀ ಸಮಾಜದಿಂದ, ಫೋನ್ ನಂಬರ್ 869 ಇಂದ ಎಂಡ್ ಆಗುತ್ತೆ. ಅದಾದ್ಮೇಲೆ ಮಾನಸ SVVS ಇಂದ ಮಾನಸ, ಅದಾದ್ಮೇಲೆ ಕುನಾಲ್ ಪಂಡಿತ್ ಜವಾಹರ್ಲಾಲ್ ನೆಹರು ಶಾಲೆಯಿಂದ, ಭ್ರಮೇಶ್ SVVS ಇಂದ, ಕಾವ್ಯ ಸೌತ್ ಎಂಡ್ ಪಬ್ಲಿಕ್ ಶಾಲೆಯಿಂದ, ಮತ್ತೆ ಜೋಶಿಕಾ ಸೆಂಟ್ ಮೈಕಲ್ ಇಂಗ್ಲಿಷ್ ಶಾಲೆಯಿಂದ. ಇದು 2ನೇ ಸೆಟ್. ಒಟ್ಟು 20 ಬಹುಮಾನ ವಿಜೇತರು ಸಿಕ್ಕಿದ್ರು. ಇವಾಗ 3ನೇ ಸೆಟ್, ಕೊನೆ ಸೆಟ್, ಇನ್ನು 10 ಬಹುಮಾನ ವಿಜೇತರನ್ನ ಹುಡುಕ್ತಾ ಇದ್ದೀವಿ. Last. ಮೊದಲನೇದು 1 2 3 4 5 6 7 8 9 ಮತ್ತೆ 10. ಈ ಓಪನ್ ಡೇ ಏನ್ ನಡೆದಿತ್ತು ಅದರ ಲಕ್ಕಿ ಡ್ರಾದ ಕೊನೆಯ 10 ಚೀಟಿಗಳನ್ನ ಹತ್ರ ಇದೆ. ಇವರು ಅದೃಷ್ಟಶಾಲಿಗಳಾಗಿದ್ದಾರೆ. ಉಳಿದವರೆಲ್ಲರೂ ಕೂಡ ಅದೃಷ್ಟಶಾಲಿಗಳೇ, ಆದ್ರೆ ಈ ಬಹುಮಾನಗಳು ಸಿಗದೆ ಇರಬಹುದು. ಬೇಜಾರು ಮಾಡ್ಕೊಳ್ಬೇಡಿ. ಮುಂದಿನ ಸತಿ ಮತ್ತೆ ಓಪನ್ ಡೇ ಇರುತ್ತೆ, ಅಥವಾ ನೀವು PUCಗೆ ಹೋದ್ರೆ ನಿಮ್ಗೆ ಬೇರೆ ಬೇರೆ ಆಕ್ಟಿವಿಟಿಗಳಿರುತ್ತೆ. ಮತ್ತೊಮ್ಮೆ ಭಾಗವಹಿಸಿ, ಮತ್ತೊಮ್ಮೆ ಲಕ್ಕಿ ಡ್ರಾದಲ್ಲಿ ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡ್ಕೊಳ್ಬಹುದು. ಕೊನೆಯ 10 ಚೀಟಿಗಳನ್ನ ಇದೀಗ ನಾನು ನಿಮಗೆ ಓದ್ತಾ ಇದ್ದೀನಿ. ಈ ವರ್ಷದ ಈ ಓಪನ್ ಡೇಯ ಕೊನೆಯ 10 ಲಕ್ಕಿ ವಿನ್ನರ್ಸ್. ಮೊದಲನೇದು ಪುಣ್ಯಶ್ರೀ ಸೌತ್ ಎಂಡ್ ಪಬ್ಲಿಕ್ ಶಾಲೆಯಿಂದ, 2ನೇದು ಋತಿಕಾ ಸೆಂಟ್ ಲಾರೆನ್ಸ್ ಶಾಲೆಯಿಂದ, 3ನೇದು ಪುಣ್ಯಶ್ರೀ ಸೆಂಟ್ ಪಾಲ್ಸ್ ಇಂಗ್ಲಿಷ್ ಶಾಲೆಯಿಂದ, 4ನೇದು ಗೌತಮಿ ಸೆಂಟ್ ಲಾರೆನ್ಸ್ ಶಾಲೆಯಿಂದ, 5ನೇದು ಅಕ್ಷರ ಸಿಸ್ಟರ್ ಮದರ್ ತೆರೇಸಾ ಶಾಲೆಯಿಂದ, 6ನೇದು ಮದನ್ ಸೆಂಟ್ ಮೈಕಲ್ಸ್ ಇಂಗ್ಲಿಷ್ ಶಾಲೆಯಿಂದ, 7ನೇದು ಜೀವನ್ SMTS ಶಾಲೆಯಿಂದ, 8ನೇದು ಕುಂಕುಮ್ ಎವರ್ಶೈನ್ ಶಾಲೆಯಿಂದ, 9ನೇದು ಕೀರ್ತಿ BS ಸ್ವಾಮಿ ವಿವೇಕಾನಂದ ವಿದ್ಯಾಶಾಲೆಯಿಂದ, ಅಂಡ್ ಕೊನೆಯ ಅದೃಷ್ಟಶಾಲಿಗಳು MR ಪ್ರೇಕ್ಷಿತಾ ಸೆಂಟ್ ಪಾಲ್ಸ್ ಇಂಗ್ಲಿಷ್ ಶಾಲೆಯಿಂದ. ಈ ಎಲ್ಲ ಅದೃಷ್ಟಶಾಲಿಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ನಾನು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ, ಸೋಮವಾರದಿಂದ ಆದರ್ಶ ಕಾಲೇಜ್ಗೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಟೀಚರ್ಸ್ ಜೊತೆಗೆ ನಿಮ್ಮ ಶಾಲೆಯ ID ಕಾರ್ಡ್ನ ತಗೊಂಡು ಬಂದು ಈ ಬಹುಮಾನಗಳನ್ನ ತಗೊಂಡು ಹೋಗ್ಬೋದು. ಯಾರಾದ್ರೂ ಪೇರೆಂಟ್ಸ್ ಅಥವಾ ಟೀಚರ್ಸ್ ಜೊತೆಗೆ ಬರಬೇಕು, ಮತ್ತೆ ನಿಮ್ಮ ID ಕಾರ್ಡ್ನ ಕಂಪಲ್ಸರಿ ತರಲೇಬೇಕು. ನೀವು ಒಬ್ಬರೇ ಬಂದ್ರೆ ಪ್ರೈಸ್ ನ ಕೊಡಕ್ಕಾಗಲ್ಲ. ಹಾಗೆ ನೀವು ID ಕಾರ್ಡ್ ಇಲ್ಲದೆ ಬಂದ್ರೆ ಕೂಡ ಪ್ರೈಸಸ್ ಅನ್ನ ಕೊಡಕ್ಕಾಗಲ್ಲ. ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ ID ಕಾರ್ಡ್ ಇಂಪಾರ್ಟೆಂಟ್. ಜೊತೆನಲ್ಲಿ ನಿಮ್ಮ ಪೇರೆಂಟ್ಸ್ ಅಥವಾ ಟೀಚರ್ಸ್ ನಿಮ್ಮ ಜೊತೆನಲ್ಲಿ ಬರಬೇಕು. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಪ್ರಾಂಶುಪಾಲರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.